ಭಗವಂತ ನಮಗೆ ಅತಿ ಸುಲಭವಾಗಿ ಪಾಠ ಮಾಡ್ತಿದ್ದಾನೆ. ನಮ್ಮ ಕಣ್ಣ ಮುಂದೆ ಎಲ್ಲರನ್ನು ತೋರಿಸಿ, ನಮ್ಮ ಕಣ್ಣ ಮುಂದೆ ನಡೆಯುವುದು ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನಮಗೆ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ. ನಿಜವಾದ ಜ್ಞಾನ ನಮ್ಮ ಸುತ್ತಮುತ್ತಲು ಇರುವಲ್ಲಿರುವುದು. ನಿಜವಾದ ಜ್ಞಾನ ನಮಗೆ ಉಪದೇಶ ಮಾಡೋದು ಯಾರು ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲಿರುವವರು. ಇವರು ನಮಗೆ ಜ್ಞಾನ ಉಪದೇಶ ಮಾಡ್ತಾರೆ ನೋಡು, ಇವರು ನಮಗೆ ಸತ್ಯದ ಅರಿವು ಮಾಡ್ತಾರೆ ನೋಡು, ಇವರಷ್ಟು ದೊಡ್ಡ ಸತ್ಯದ ಅರಿವು ಮಾಡುವವರು ಇನ್ನೊಬ್ಬರು ಇರುವುದಿಲ್ಲ ನಮ್ಮ ಸುತ್ತಮುತ್ತಲ ಇರುವಷ್ಟು. ಭಗವಂತ ಅಲ್ಲೇ ಕೊಟ್ಟಿದ್ದಾನೆ. ಎಲ್ಲ ನೋಡಿ ತಿಳ್ಕೊಳ್ಳಿ, ಎಲ್ಲ ಸತ್ಯದ ಅರಿವನ್ನು ಮಾಡಿ, ಯಾರ್ಯಾರು ಹೇಗೆ ಏನು ಎಂಥದ್ದೆಲ್ಲ ತಿಳ್ಕೊಳ್ಳಿ. ತಿಳಿದು ನಿಮ್ಮನ್ನೇ ನೀವು ಅಧ್ಯಯನ ಮಾಡಿ. ಕಣ್ಣು ಯಾಕೆ ಕೊಟ್ಟ, ಕಿವಿ ಯಾಕೆ ಕೊಟ್ಟ, ಈ ನಾಲಿಗೆ ಯಾಕೆ ಕೊಟ್ಟ, ಈ ಉಸಿರಾಟ ಯಾಕೆ ಕೊಟ್ಟ, ಇದನ್ನೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡುವಾಗ ನಮಗೆಲ್ಲವೂ ಸರಿ ಕಾಣ್ತದೆ. ಎಲ್ಲವೂ ಅವನ ಇಚ್ಛೆ ಅಲ್ವಾ ಅಂತ ಕಾಣ್ತದೆ. ಎಲ್ಲವೂ ಅವನ ಇಚ್ಛೆ ಅಂತ ಆಗುವಾಗ ಅವನಷ್ಟು ದೊಡ್ಡ ಒಂದು ಪರಮಾನಂದ ಸ್ಥಿತಿಯಲ್ಲಿರುವವನು ಇನ್ನೊಬ್ಬನಿದ್ದಾನ. ಅವನಿಗೆ ದುಃಖ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಪರಮಾನಂದ ಅಂತೇಳಿ, ಅಲ್ಲಿ ದುಃಖಕ್ಕೆ ಸ್ಥಳವೇ ಇಲ್ಲ. ಆನಂದ ತನ್ನ ಒಳಗೆ ಉಂಟಾಗೋದು, ಪರಮಾನಂದ ಆ ಪ್ರಕೃತಿ ಜೊತೆ ಬೆರೆತು ಹೋಗಿಬಿಟ್ಟ. ಏನು ನಡಿಬೇಕು ನಡೀತಾ ಉಂಟು. ಬಿಸಿಲು ಬರುವಾಗ ಬಿಸಿಲು ಬರ್ತದೆ, ಚಳಿ ಆಗುವ ಚಳಿ ಆಗ್ತದೆ, ಮಳೆ ಆಗುವ ಮಳೆ ಆಗ್ತದೆ. ಇದು ಆಗುವುದಾನೆ. ಈ ಕಾಲವನ್ನು ನೀವೆಲ್ಲ ಒಪ್ಪುತ್ತೀರಿ ಅಲ್ವಾ? ನಾಳೆ ಮಳೆಗಾಲ, ನಾವು ಸರಿಯಾಗಿರಬೇಕು ಅಂತೇಳಿ. ನಾಡ್ದು ಬೇಸಿಗೆಗಾಲ, ನಾವು ಸ್ವಲ್ಪ ಬಿಸಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವ ರೀತಿ ಇರಬೇಕು ಅಂತೆಲ್ಲ ಯೋಚನೆ ಬರ್ತದಲ್ಲ. ನಾಳೆ ಚಳಿಗಾಲ, ನಾವು ಯಾವ ರೀತಿ ಇರಬೇಕು ಅಂತೇಳಿ ನಮಗೆ ಯೋಚನೆ ಬರ್ತದಲ್ಲ. ಒಂದು ಶಟರ್ ಹಾಕಿ ಕೊಡಬೇಕು, ಚಳಿ ಆಗ್ತದೆ ಅಂತೇಳಿ. ಬಿಸಿಲಾಗುವ ಮನೆ ಮೇಲೆ ಸ್ವಲ್ಪ ಏನಾದೊಂದು ಎಂತ ಹೇಳೋದು, ಹುಲ್ಲು ಥರ ತಂಪಾಗಲಿಕ್ಕೆ ಎಲ್ಲ ಹಾಕ್ತಾರೆ. ಮನೆ ಮುಂದೆ ಚಪ್ಪರ ಹಾಕ್ತಾರೆ, ಕೆಲವೆಲ್ಲ ಮಾಡ್ತಾರೆ. ಅರ್ಥಾಯ್ತಾ? ಇನ್ನು ಕೆಲವರು ಏನು ಮಾಡ್ತಾರೆ, ಈಗಿನ ಟ್ಯಾಲ್ಸ್ ಗೀಸ ಫುಲ್ ನೀರು ಹಾಕಿ ಬಿಡ್ತಾರೆ ಕಂಪ್ಲೀಟ್. ಇನ್ನು ಈಗೆಲ್ಲ ಏನೆಲ್ಲ ಟೆಕ್ನಾಲಜಿ ಎಲ್ಲ ಬಂದಿದೆ ಅಲ್ವಾ, ಹೇಳೋದು ವಿಷಯ. ಅದಕ್ಕೆಲ್ಲ ನಾವು ಯೋಚನೆ ಮಾಡುವಾಗ ನಮ್ಮ ಜೀವನದ ವಿಷಯವನ್ನು ನಾವು ಯಾಕೆ ಯೋಚನೆ ಮಾಡೋದಿಲ್ಲ? ನಾಳೆ ನನ್ನ ಜೀವನದಲ್ಲಿ ಒಂದು ಬಿಸಿ ಗಾಳಿ ಬರ್ಬೋದು, ನಾಳೆ ನನ್ನ ಜೀವನದಲ್ಲಿ ಒಂದು ತಂಗಾಳಿ ಬರ್ಬೋದು, ನಾಳೆ ನನ್ನ ಜೀವನದಲ್ಲಿ ಒಂದು ಮಳೆಗಾಲ ಬರ್ಬೋದು. ಆಗ ನಾನು ಯಾವ ರೀತಿ ಇರಬೇಕು? ಅದಕ್ಕೆ ಬೇಕಾದ ವ್ಯವಸ್ಥೆ ನಮಗೆ ಮಾಡುವ ಅರಿವಿಲ್ವಾ? ಅರಿವು ಬರಬೇಕಲ್ಲ. ಈ ಅರಿವೆಲ್ಲ ಬರೋದು, ಈ ಜ್ಞಾನ ಎಲ್ಲ ನಮಗೆ ಸಿಗುವುದು ನಮ್ಮ ಸುತ್ತಮುತ್ತಲು ಇರುವವರಿಂದ ಅಂತ ಗುರು ಹೇಳ್ತಾರೆ. ನನ್ನಲ್ಲಿ ಸಿಗುವುದಲ್ಲ, ನನ್ನಿಂತ ಹೆಚ್ಚಾದ ಜ್ಞಾನ ನಿಮಗೆ ಅಲ್ಲಿ ಸಿಗ್ತದೆ. ನನ್ನಲ್ಲಿ ಸಿಗುವುದೇನು ಗೊತ್ತಾ? ನೀನು ಅಲ್ಲಿ ಯಾವ ರೀತಿ ಜ್ಞಾನ ಪಡೆದುಕೊಳ್ಳಬೇಕು. ನೀನು 24 ಗಂಟೆ ನನ್ನೊಟ್ಟಿಗೆ ಇರುವುದಿಲ್ಲ, ನೀನು ಎಲ್ಲೆಲ್ಲ ಇರ್ತಿ. ನೀನು 24 ಗಂಟೆ ನನ್ನ ಜೊತೆಗೆ ಇದ್ದರೂ ನೀನು ಎಲ್ಲೆಲ್ಲ ಇರ್ತಿ. ಗೌತಮ ಬುದ್ಧನ ಹತ್ರ ಒಂದು ಅಮ್ಮ ಬರ್ತಾರೆ ದರ್ಶನಕ್ಕೆ ಅಂತ ಹೇಳಿ. ಅಮ್ಮ ಬರುವಾಗ ಅಲ್ಲಿ ಏನೋ ಒಳಗೆ ಬಿಡುವುದಿಲ್ಲ ಅಮ್ಮನನ್ನು ದರ್ಶನ ಮಾಡಲಿಕ್ಕೆ. ಅರ್ಥ ಆಯ್ತಲ್ವ? ಆಗ ಅಲ್ಲಿ ಬುದ್ಧನ ಕಿವಿಗೆ ಕೇಳ್ತದೆ, ಶಿಷ್ಯ ಅಂದರೆ ಜೋರಾಗಿ ಮಾತಾಡು. ಏನಪ್ಪ ಇದು, ಏನು ಮಾತಾಡ್ತಿದ್ದೀರಿ ಅಂತ ಕೇಳ್ತಾರೆ. ಏನಿಲ್ಲ ಗುರುದೇವ, ಒಬ್ಬರು ನಿಮ್ಮ ದರ್ಶನಕ್ಕೆ ಬೇಕಾಗಿ ಬಂದಿದ್ದಾರೆ. ನಾವು ಅವರಿಗೆ ಹೇಳಿದ್ದೆವು, ಹೆಣ್ಣು ಮಕ್ಕಳೆಲ್ಲ ಗುರುದೇವರ ದರ್ಶನ ಮಾಡುವಾಗಿಲ್ಲ, ಅಮ್ಮಂದಿರೆಲ್ಲ ಗುರುದೇವರ ದರ್ಶನ ಮಾಡುವಾಗಿಲ್ಲ, ಆದ ಕಾರಣ ನೀವು ಬರೋದು ಬೇಡ ಅಂತ. ಅವರು ಹೇಳ್ತಾರೆ, ನಾನು ನೋಡಿ ಆಗಬೇಕು ಅಂತ. ಹಾಗೆ ನಾವು ಅವರಿಗೆ ಹೇಳ್ತಾ ಇದ್ದೆವು. ಹೌದಾ? ಯಾಕೆ ಹೇಳಿದ್ರಿ ನೀವು ಹಾಗೆ? ನಾನು ಎಲ್ಲಿ ಹೇಳಿದ್ದೇನೆ ಅಮ್ಮಂದರು ನನ್ನ ನೋಡಲಿಕ್ಕೆ ಬರಬಾರ್ದು, ಹೆಣ್ಣು ಮಕ್ಕಳನ್ನು ನನ್ನ ದರ್ಶನ ಮಾಡಬಾರ್ದು ಅಂತ ನಾನು ಎಲ್ಲಿ ಹೇಳಿದ್ದೇನೆ? ಯಾವ ಉಪದೇಶದಲ್ಲಿ ಹೇಳ್ತೀನಿ ನಿಮಗೆ? ನಾನು ಯಾವ ರೀತಿ ನಾನು ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಯಾವ ರೀತಿ ನೋಡಿದರೂ ನಾನು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬಿಟ್ಟು ಬಿಡಿ ಅವರನ್ನು, ಬರಲಿಕ್ಕೆ ಹೇಳಿ ಅಂತ ಹೇಳುವಾಗ ಶಿಷ್ಯ ಅಂದರೆ ಹೇಳ್ತಾರೆ, ಆ ಅಮ್ಮ ಸ್ವಲ್ಪ ಸರಿ ಇಲ್ಲ, ಆ ಅಮ್ಮ ಒಂದು ದಾಸಿ, ಆ ಅಮ್ಮ ಒಂದು ವೇಶ್ಯೆ ಅಂತ ಹೇಳ್ತಾರೆ. ಆದ ಕಾರಣ ಅವರನ್ನು ಬಿಡಲಿಲ್ಲ. ಆಗ ಬುದ್ಧ ಏನು ಹೇಳ್ತಾನೆ ಗೊತ್ತುಂಟ? ಮೊದಲ ಅಮ್ಮನನ್ನು ಬರಲಿಕ್ಕೆ ಹೇಳು,
ಮೊದಲು ಅಮ್ಮ ನಾನು ಬರಲಿಕ್ಕೆ ಹೇಳು. ಆಗ ಅಮ್ಮ ಬರ್ತಾರೆ. ಆ ಅಮ್ಮ ಬಂದು ಕೂತ್ಕೊಳ್ತಾರೆ ಬುದ್ಧನ ಹತ್ರ. ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕಿ ಹೇಳ್ತಾರೆ, ನನ್ನ ಜನ್ಮವೇ ಪಾವನ ಆಯಿತು, ನನ್ನ ಜನ್ಮವೇ ಪಾವನವಾಯಿತು, ಇನ್ನೇನಿಲ್ಲ ನನಗೆ. ನಿಮ್ಮ ನೋಡಬೇಕೆಂಬ ಆಸೆ ಇತ್ತು, ನೋಡಿದೆ. ನನಗೆ ಈ ಸಮಾಜದಲ್ಲಿ ಒಂದು ಕೆಟ್ಟ ಹೆಸರಿದೆ, ಆದರೆ ಸತ್ಯವನ್ನು ನೀವು ತಿಳಿದಿದ್ದೀರಿ, ಆದ ಕಾರಣ ನೀವು ಇಂಥ ಒಂದು ಶ್ರೇಷ್ಠ ಸ್ಥಿತಿಯಲ್ಲಿದ್ದೀರಿ ಅಂತ ಅವಳು ಒಂದನ್ನು ಹೇಳ್ತಾರೆ. ಆಗ ಬುದ್ಧ ಹೇಳ್ತಾನೆ, ಏನು ಗೊತ್ತಾ, ನೋಡಮ್ಮ, ನೀನು ತುಂಬ ಶ್ರೇಷ್ಠ ಸ್ಥಿತಿಯಲ್ಲಿರುವವರು, ನನ್ನ ಜೊತೆಗೇ ಇದ್ದಾರೆ, ಆದರೆ ಅವರು ನನ್ನ ಜೊತೆಗೆ ಇಲ್ಲ. ಅವರು ನೀನು ಹೇಗೆ ವೇಶ್ಯೆ ಅಂತ ಅವ್ರಿಗೆ ಗೊತ್ತು, ನೀನು ಹೇಗೆ ಒಂದು ದಾಸಿ ಅಂತ ಅವ್ರಿಗೆ ಗೊತ್ತು. ಅವ್ರು ನನ್ನ ಜೊತೆ ಇರ್ತಿದ್ರೆ ನಿನ್ನ ಬಗ್ಗೆ ಅವರಿಗೆ ಗೊತ್ತಿರ್ತಿದ್ದ? ಈ ಶಿಷ್ಯಂದ್ರು ನಿಜವಾಗಿ ನನ್ನ ಜೊತೆ ಇರ್ತಿದ್ರೆ ನಿನ್ನ ಪರಿಚಯ ಆಗಲಿಕ್ಕಿಲ್ಲ ಆಯ್ತು. ನನ್ನ ಪರಿಚಯ ಆದ ನಂತರ ನನ್ನ ಮೂಲಕ ಅದು ಪರಿಚಯ ಆಗ್ತಿತ್ತು. ಸತ್ಯ ಅಲ್ವಾ? ಆಗ ಬುದ್ಧನೊಟ್ಟಿಗೆ ಇದ್ರು, ಆದರೆ ಬುದ್ಧನೊಟ್ಟಿಗೆ ಇಲ್ಲ. ಅದೇ ಹೇಳೋದು, ಗುರುವಿನ ಜೊತೆಗೇ ಇದ್ದಾರೆ, ಗುರುವಿನೊಟ್ಟಿಗೆ ಇಲ್ಲ. ಆಗ ಗುರು ಯಾವುದನ್ನು ಉಪದೇಶ ಮಾಡಲಿಕ್ಕೆ ಸಾಧ್ಯ? ಗುರುವಿನ ಜೊತೆಗೆ ಇದ್ದರೆ ಗುರು ಉಪದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲಲ್ಲ. ಅಲ್ಲಿ ಉಪದೇಶವೇ ಇಲ್ಲ, ಅದು ಮರ್ಜಾಗಿ ಹೋಯಿತು. ಆಟೋಮೆಟಿಕಲ್ಲಿ ರಿಚಾರ್ಜ್ ಆಗ್ತಾನೆ ಇರ್ತದೆ, ಆಟೋಮೆಟಿಕ್ ಡೆಲಿವರಿ ಆಗ್ತಾನೆ ಇರ್ತದೆ ಗುರುವಿನ ಜೊತೆ ಒಂದಾಗಿ ಬಿಟ್ಟರೆ. ಆಗ ಗುರುವಿನ ಜೊತೆ ಒಂದಾಗದ ಕಾರಣ ಹೇಳೋದು, ನೀನು ಎಲ್ಲೆಲ್ಲೋ ಇದ್ದಿ, ಎಲ್ಲೆಲ್ಲೋ ಇರುವಾಗ ನೀನು ಯಾವ ರೀತಿ ಇರಬೇಕೆಂಬುದು ತಿಳಿ. ಆ ಜ್ಞಾನವನ್ನು ಹೇಳ್ತಾರೆ. ಹೇಳೋದು ಅರ್ಥ ಆಯ್ತಾ? ಇದು ಗೊತ್ತಾದರೆ ಸಾಕು, ಬೇರೆ ಅಂತ ಹೇಳೋದು. ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.